ಹೇಳಿಕೊಟ್ಟ ಹಾಗೆ ಇದನ್ನ ಪುನರುಚ್ಚರಿಸಬೇಕು. ಮೊದಲು ಶಾಂತಕುಮಾರ್ ಹೇಳಬೇಕು. ಶಾಂತಕುಮಾರ್ ಪಿ ಎಂಬವರನಾದ ನಾನು, ಜೋರಾಗಿ ಹೇಳಬೇಕು. ಶಾಂತಕುಮಾರ್ ಪಿ ಎಂಬವರನಾದ ನಾನು, ಶಾಂತಕುಮಾರ್ ಪಿ ಎಂಬುವರನಾದ ನಾನು. ಈಗ ದೀಪ ಹೇಳಬೇಕು. ಮತ್ತು ದೀಪ ಆರ್ ಎಂಬ ವಧುವಾದ ನಾನು, ಮತ್ತು ದೀಪ ಆರ್ ಎಂಬ ವಧುವಾದ ನಾನು. ಈಗ ನೀವಿಬ್ಬರು ಜೊತೆಗೂಡಿ ನಾವಿಬ್ಬರು ಈ ಕೆಳಗೆ ಬೋಧಿಸಿರುವ ಪ್ರತಿಜ್ಞಾ ವಿಧಿಗಳೇ ನಮ್ಮ ಜೀವನದ ದಾರಿದೀಪ ಎಂದು ಪ್ರತಿಜ್ಞೆ ಮಾಡುವ ಮೂಲಕ ಇಲ್ಲಿ ಈ ದಿನದಿಂದ ನಮ್ಮನ್ನು ನಾವು ದಂಪತಿಗಳೆಂದು ಘೋಷಿಸಿಕೊಳ್ಳುತ್ತಿದ್ದೇವೆ. ಇವತ್ತು ನಮ್ಮನ್ನು ನಾವು ದಂಪತಿಗಳೆಂದು ಘೋಷಿಸಿಕೊಳ್ಳುತ್ತಿದ್ದೇವೆ ಅಂತ ಹೇಳಿದ್ದಾರೆ. ಮುಂದುವರೆದು ಬುದ್ಧ ಗುರುವಿನ ಸಾಕ್ಷಿಯಾಗಿ ಬಸವಣ್ಣನವರ ಸಾಕ್ಷಿಯಾಗಿ ಅಂಬೇಡ್ಕರ್ ಅವರ ಸಾಕ್ಷಿಯಾಗಿ ಕುವೆಂಪು ಅವರ ಸಾಕ್ಷಿಯಾಗಿ ಈ ದಿನ ನಾವು ಮಂತ್ರ ಮಾಂಗಲ್ಯ ಮಾಡಿಕೊಂಡು ಸತಿಪತಿಗಳೆಂದು ಘೋಷಿಸಿಕೊಳ್ಳುತ್ತಿದ್ದೇವೆ. ನಿಮ್ಮೆಲ್ಲರ ಸಾಕ್ಷಿಯಾಗಿ ಒಂದು ಬಳಗದ ಸಾಕ್ಷಿಯಾಗಿ ಪೋಷಕರ ಸಾಕ್ಷಿಯಾಗಿ ಗೆಳೆಯರ ಸಾಕ್ಷಿಯಾಗಿ ಎಂದು ನಾವು ಸತಿಪತಿಗಳೆಂದು ಘೋಷಿಸಿಕೊಳ್ಳುತ್ತಿದ್ದೇವೆ. ಈಗ ಮಂತ್ರ ಮಾಂಗಲ್ಯ ಸೂತ್ರಗಳಿವೆ, ಆ ಸೂತ್ರಗಳು ಈ ದಿನ ಇಲ್ಲಿ ಮಂತ್ರ ಮಾಂಗಲ್ಯದ ರೀತಿಯಲ್ಲಿ ಮದುವೆಯಾಗುವುದರ ಮೂಲಕ ನಾವು ನಮ್ಮ ಎಲ್ಲಾ ಮಾನಸಿಕ ಮತ್ತು ಆಧ್ಯಾತ್ಮಿಕ ದೀಪವಾಗಿ ಕೇಳುತ್ತಾ ಇದೆ. ಆಧ್ಯಾತ್ಮಿಕ ಸಂಕೋಲೆ ಮತ್ತು ದಾಸ್ಯಗಳಿಂದ ವಿಮುಕ್ತರಾಗಿ ಸ್ವತಂತ್ರರಾಗುತ್ತಿದ್ದೇವೆ. ಎರಡನೇ ಸೂತ್ರ. ಈಗ ನಾವು ಇನ್ನು ಮುಂದೆ ಈ ಭೂಮಂಡಲದ ಯಾವುದೇ ಜಾತಿ ಮತ್ತು ಜನಾಂಗಗಳಿಗಿಂತ ಶ್ರೇಷ್ಠರಲ್ಲ. ಹಾಗೆಯೇ ಯಾವುದೇ ಜಾತಿ ಮತ್ತು ಜನಾಂಗಗಳಿಗಿಂತ ಕೀಳಾದವರೂ ಅಲ್ಲ. ನಾವು ಇಂದು ಮನುಷ್ಯ ಸಮಾಜದ ಎಲ್ಲ ಕೃತಕ ಜಾತಿಗಳಿಂದ ಎಲ್ಲ ಕೃತಕ ಧರ್ಮಗಳಿಂದ ಮುಕ್ತರಾಗಿದ್ದೇವೆ. ಎಲ್ಲ ಸಂಕುಚಿತ ಮತಧರ್ಮಗಳಿಂದ ಮುಕ್ತರಾಗಿದ್ದೇವೆ. ಎಲ್ಲ ಆಚಾರ ಸಂಪ್ರದಾಯಗಳಿಂದ ಮುಕ್ತರಾಗಿದ್ದೇವೆ. ಎಲ್ಲ ಸತ್ಯ ಮತ್ತು ಮೂಢನಂಬಿಕೆಗಳಿಂದ ಮುಕ್ತರಾಗಿದ್ದೇವೆ. ಮನುಷ್ಯನ ಜೀವಿತ ಕಾಲವೇ ಒಂದು ಸುಮುಹೂರ್ತ. ಹಾಗಾಗಿ ನಾವು ಯಾವುದೇ ಕಾಲ ಮುಹೂರ್ತಗಳನ್ನು ನೋಡದೆ, ಯಾವುದೇ ಧಾರ್ಮಿಕ ಚೌಕಟ್ಟುಗಳಿಗೆ ಒಳಗಾಗದೆ ಸತಿಪತಿಗಳಾಗುತ್ತಿದ್ದೇವೆ. ಮಾನವರೆಲ್ಲರೂ ಸಮಾನರು. ಇದು ಮೂರನೇ ಸೂತ್ರ. ಮಾನವರೆಲ್ಲರೂ ಸಮಾನರು. ಪುರುಷನು ಸ್ತ್ರೀಗಿಂತ ಉತ್ತಮವೆಂದು ಹೇಳುವ ಎಲ್ಲ ಧರ್ಮಗಳನ್ನು, ಎಲ್ಲ ಸಂಪ್ರದಾಯಗಳನ್ನು ನಾವು ಇಂದು ತಿರಸ್ಕರಿಸಿದ್ದೇವೆ. ಹೆಂಡತಿಯಾಗಲಿ ಗಂಡನಾಗಲಿ ಪರಸ್ಪರ ಅಧೀನರೂ ಅಲ್ಲ, ಆಜ್ಞಾನುವರ್ತಿಯೂ ಅಲ್ಲ. ಹೆಂಡತಿಯು ಗಂಡನಷ್ಟೇ ಸ್ವತಂತ್ರಳು, ಸಮಾನತೆಯುಳ್ಳವಳು ಆಗಿರುತ್ತಾಳೆ.